ಹೌದು. ನಾಗಣಸೂರ ಗ್ರಾಮದೊಳಗ ಏನಾಗ್ಯದ್ರಿಪ್ಪ? ತಾಯಿ ಶಿಲವಂತಿ ದೇವಿಯನ್ನ ಬರಮಾಡಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕ ಹೌದು ಇಲ್ಲಿ ಬಂದು ಕೂಡಿರ್ತಕ್ಕಂಥ ಸಮಸ್ತ ಗುರು ಹಿರಿಯರಿಗೆ ಎರಡನೆಯ ಸಂದದ ವಂದನೆಗಳನ್ನು ಅರ್ಪಿಸುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ಯಾರ ತಮ್ಮ. ಏನು ಹೇಳ್ತಾರೆ ಸರ್ ಜ್ಞಾನಿಗಳು ಮಾತಾ? ಬೆಟ್ಟದ ತುದಿಯ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜಿದಂತೊಡೆಯ, ಹೌದು ಸಮುದ್ರದ ದಂಡಿ ಮೇಲೆ ಮನೆ ಮಾಡಿ ನೆರೆತರಗಳು ಅಂಜಿದಂತೊಡೆಯ, ಸಂತಿಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಂತೊಡೆಯ, ಹೌದು ಶ್ರೀ ಚನ್ನಮಲ್ಲಿಕಾರ್ಜುನ ಕೇಳಯ. ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗೆ ಅಂಜದೆ ಸಮಾಧಾನಿ 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 ಆಗಿರುವೆ ಶ್ರೀ ಚನ್ನಮಲ್ಲಿಕಾರ್ಜುನ ತಿಳಿದ್ರು. ಘೋರ ಅರಣ್ಯದಲ್ಲಿ ಮನೆ ಮಾಡಿನಿ ಹುಲಿ ಕರಡಿ ತಿತ್ತಾವತ್ತ ಅಂಜಿದ್ರ ಸಂಸಾರ ಅಲ್ಲ. ನೀರಿನ ದಂಡಿಗೆ ಮನಿ ಮಾಡಿದೆ ನೀರಿನ ಥರಿಗೆ ಅಂಜಿದ್ರ ಸಂಸಾರ ಅಲ್ಲ. ಬಜಾರ ಕಟ್ಟಿ ಮಗ್ಗಲಕ್ಕ ನನ್ನ ಮನಿ ಐತಿ ಮಂದಿ ನಿಂದೆ ಮಾಡ್ತಾರಂದ್ರ ಸಂಸಾರ ಅಲ್ಲ. ಪರಮಾತ್ಮ ನಾನೊಬ್ಬಳು ಶರಣಿಯಾಗಿನಿ. ನಾನು ಶಿಟ್ಟಿಗೆ ಬಂದ್ರ ನಾನು ಶರಣಿಯಲ್ಲ ಅಂತ ಅಕ್ಕ ಮಾದೇವಿ ಹೇಳ್ಯಾರ. ಇವತ್ತಿನ ದಿವಸ ಭಕ್ತರ ಮನೆಯಲ್ಲಿ ಆದಿಶಕ್ತಿ ಜಗನ್ಮಾತೆ ಪರಮಾತ್ಮನ ಪವಿತ್ರ ಒಂದ ಶಿವನ ಮಗಳು ಶ್ರೀ ಲಾಯವ್ವ ಬಂದು ಸತ್ಯಾರ ಗ್ರಾಮ ಶಿರಾಡೋಣದಲ್ಲಿ ವಾಸವಾಗಿ ಹಲವಾರು ಊರೊಳಗ ಎಲ್ಲಿ ನೆನದಾಳ ತಾಯಿ ಅಲ್ಲಿ ಪವಾಡ ಮಾಡ್ಯಾಳ. ಹೌದು ಎಲ್ಲಿ ನೆನದಾಳಲ್ಲಿ ಪವಾಡ ಮಾಡ್ಯಾಳ, ಎಲ್ಲಿ ನೆನದಾಳಲ್ಲಿ ಭಕ್ತರನ್ನು ಉದ್ಧಾರ ಮಾಡಕೊತ ಬಂದಿರತಕ್ಕಂತ ಒಂದು ಶೀಲವಂತಿ ದೇವಿ. ಅಂತ ದೇವಿ ಮುಂದೆ ಕಾರ್ಯಕ್ರಮ ಬಹಳ ಚಂದ ನಡೆದ ತಮ್ಮ, ಬಹಳ ಚಂದ ನಡೆದ. ಕಮಿಟಿ ಹಿರಿಯರ್ನು ಕೂಡ ಒಳ್ಳೆ ಒಂದು ನಿರ್ಣಯನು ಕೊಟ್ಟಾರ. ಏನಂತ ಕೊಟ್ಟಾರಿಪ್ಪ? ಸರಜೋಡಿ ಕಲಾವಂತರಿಗೆ ನಮ್ಮಲ್ಲಿ ವಾದ ಕೂಡ ಇಟ್ಟಾರ. ಆದರೂ ಕೂಡ ಮತ್ತೊಂದು ಕಡೆ ಜ್ಞಾನಿಗಳೊಂದು ಮಾತು ಹೇಳ್ಯಾರ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಾ? ತಾವು ತಡವಿಲ್ಲ ನರಕ ದೂರವಿಲ್ಲ. ತಾವು ತಡವಿಲ್ಲ ನರಕ ದೂರವಿಲ್ಲ. ಧ್ಯೇಯದ ಇಚ್ಛೆಗೆ ನಂಬಿಕೆಡಬೇಡ ಮಾನವ, ಗುರುಪಾದ ನಂಬು. ನಂಬಿದವರಿಗೆ ಬೇಡಿದ್ದು ಕೊಡುವ ನನ್ನ ಕೂಡಲ ಸಂಗಮ ದೇವ ಅಂತ ಹೇಳಿದ್ರ ಅವರು. ಹೇಳ್ಯಾರ. ಇದನ್ನ ಯಾಕೆ ಹೇಳ್ಯಾರ ಕೇಳ. ಯಾಕ್ರಿಪ್ಪ? ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ, 84 ಲಕ್ಷ ಜೀವರಾಶಿ ಒಳಗೆ ಇದು ಮಾನವ ಜನ್ಮ ಶ್ರೇಷ್ಠ ಮಾನವ ಜನ್ಮದ. ಸಾವು ಬಿಟ್ಟಿಲ್ಲ. ಯಾರಿಗೆ ಸಾವು ಬಿಟ್ಟಿಲ್ಲ. ಆದರೂ ನರಕ ತಪ್ಪಿಲ್ಲ. ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಹಿಡಿಬೇಕಾಗಿದ್ದ ಪರಮಾತ್ಮನ ಮ್ಯಾಲ ಬಸವೇಶ್ವರ ಮ್ಯಾಲ ಬಸವಲಿಂಗನ ಮ್ಯಾಲ ಶೀಲವಂತಿ ದೇವಿಯಲ್ಲಿ ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ನಾವು ಇಟ್ಟುಕೊಂಡು ದುಡಿದೇವೆ ಅಂದ್ರೆ ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಸಿಗುತ್ತದ ಅಂತಕ್ಕಂಥ ಮಹಾತ್ಮರ ಮಾತು ಹೇಳ್ಯಾರ. ಇರ್ಲಿ, ಇನ್ನು ಸರಜೋಡಿ ಕಲಾವಂತರು ಏನಂದ್ರು? ವಿಷಯ ಇಟ್ಟರೆ ಹಿರಿಯರು ವ್ಯಷ್ಟಿ ಮತ್ತು ಸಮವ್ಯಷ್ಟಿ, ಸಗುಣ ಮತ್ತು ನಿರ್ಗುಣ ಅಂತಕ್ಕಂಥ 2 ವಿಷಯಗಳು ಇಟ್ಟಾರ. ಸಿದ್ದು ಮಾಸ್ತರ್ ಅವರು ಏನು ಮಾತಾಡಿದ್ರು? ಏನ್ ಮಾತಾಡ್ರಿ ಸಾರು? ಇದು ಸಗುಣ ಮತ್ತು ನಿರ್ಗುಣ ವಿಷಯ ಹಳಿವಾಗಿ ಹೋಗ್ಯಾವ. ಇದು ವ್ಯಷ್ಟಿ ಮತ್ತು ಸಮವ್ಯಷ್ಟಿ. ಅವ್ರಿಗೆ ಸಮವ್ಯಷ್ಟಿ ಅಲ್ಲ, ಸಮಷ್ಟಿನೇ ಅಂದ ಹೋದವ. ಸಮವ್ಯಷ್ಟಿ ಅಲ್ಲಕ್ಕೆ ಬರಲಿಲ್ಲ. ವ್ಯಷ್ಟಿ ಸಮವ್ಯಷ್ಟಿ ಮತ್ತು ಅರ್ಥ ಹೇಳಲಿಲ್ಲ. ಸಮವ್ಯಷ್ಟಿ ನಾವೆಲ್ಲಾರು ಕೂಡಿ ಮಾಡೋದು, ಹಿಂಗ ಮಾಡೋದು ಅಂದ್ರೆ ಆಗ ಹೋಯ್ತು. ಹಾದಿ ಹಿಡಿಬೇಕಾಗಿದ್ರೆ, ಹೊಲದಾಗ ಕೂರಿಗೆ ಹೂಡಬೇಕಾಗಿದ್ರೆ ನೀವು ಬೀಜ ಬಿಟ್ರಿ ಅಂದ್ರೆ ನಿಮ್ಗೆ ಹಾದಿ ಚಾಗತ್ತು. ನಾನು ಬಿತ್ಲಕ್ಕೆ ನಿಂತೀನಿ ಅಂದ್ರೆ ಕೊಳ್ಳ ಹರಿದು ಹೋದ್ರೆ ಮುಗುದಿಲ್ಲ ಕೆಲಸ. ಹಿಡಿದಿರಿ ವಿಷಯ ಏನು ಮಾಡದ್ರಿ? ವಿಷಯ ಹಿಡಿದಿರಿ. ಏನು ಉದಾಹರಣೆ ಕೊಟ್ರೆ ಅದು ಹಿಂಗ ಇದು ಹೋಗಿ ಇಲ್ಲಿಗೆ ಮುಟ್ಟದಂತ ಹೇಳಿದ್ರಿ. ಇಲ್ಲ, ಸರಜೋಡಿ ಕಲಾವಂತರು ಇದು ಹಳಿ ಎತ್ತದ.
ಹಳಿ ಎತ್ತದ ಹೌದು ಅದು ಬಹುತೇಕ ನಮ್ ಜೋಡಿ ಜಗ್ಗಂಗಿಲ್ಲ ಅನ್ನೋಂತ ಭಾವನೆ ಅವನಿಗೆ ಉತ್ಪತ್ತಿ ಆಗ್ಯದ. ಹೆಜ್ಜೆ ಕುಂದ್ರ ಬಿದ್ದ ಹೇಳ್ಯಾರ. ಹೆಜ್ಜೆ ಕುಂದ್ರ ಬಿದ್ದವತ್ತ ನೋಡು ಮಾಸ್ತರ ನಿನ್ನಂತವ್ರಿಗೆ ಹಿನ್ನ ಕಟ್ಕೊಂಡು ಒಯ್ಯಟ ತಾಕತ್ತದ ನನಗೆ. ಹೌದ್ ಹೌದು ನಿನ್ನಂತ ಎತ್ತುಗಳು ಬಂದವ ನೋಡು, ಇವು ಎತ್ತುಗಳಿಗರಿ ಎಂದು ಹಿಂದೆ ಬಿಟ್ಟಿಲ್ಲ. ಇವಕ್ಕ ಎತ್ತುಕೊಂಡು ಒಯ್ದು ಹಳದಾಗ ಸಿಕ್ಕಿದ ಗಾಡಿ ಕಿತ್ತಿ ಹೋಗಿಲಿಕ್ಕೆ ಬೇಕು ಹಳಿ ಎತ್ತ. ಹಾಡಪ್ಪ ಹಾಡು ಹೌದು ಹೌದು ಹಳದಾಗ ಸಿಕ್ಕಿದ ಗಾಡಿ ಕಿತ್ಕೊಂಡು ಹೋಗ್ಬೇಕಾಗಿದ್ರೆ ಹಳಿ ಎತ್ತನೇ ಬೇಕು. ನೋಡು ಗಿಡ ಹಳಿದಾಗ್ಯದ, ಗಿಡ ಹಳಿದಾಗ್ಯದ, ಹಣ್ಣ ಕೊಡಲ್ಲ, ನೆಳ್ಳರಿ ಕೊಡ್ತದ. ಹೌದು ಹೌದು ನೋಡ್ರಿ ಒಂದು ಮಾತು ತರ್ಕಿ ಬರ್ತದ. ಈಗ ಉಡಾಳ ಹುಡುಗರು ಉಡಾಳಲ್ಲಕ್ಕೇನು ಅಡ್ಡಿನಿಲ್ಲ ಅವ್ರಿಗೆ. ಇಂಥವ್ರು 4 ಮಂದಿ ಉಡಾಳ ಹುಡುಗರು ಕೂಡ್ಕೊಂಡು ವಿಚಾರ ಮಾಡ್ತಾರ. ಮುಂದೆ ಪ್ರಪಂಚದ ಜೀವನ ಸಾಗಿ ನಡೀತಾವ್ರದು. ಮಾಸ್ತರ್ನಂತವ್ರಿಗೆ ಒಂದು ಹುಡುಗಿ ಲಗ್ನಕ್ಕೆ ಬತ್ತು. ಲಗ್ನಕ್ಕೆ ಬಂದಾಗ ಇನ್ನ ಹುಡುಗಿನ ಕೊಡ್ಬೇಕಾಗ್ಯದ, ಇನ್ನೊಂದು ಊರಿಗೆ ಹುಡುಗಿನ ಕೊಡ್ಬೇಕಾಗ್ಯದ. ಅದಾಗಿ ಹೋಗಿ ನಿಶ್ಚಿತಾರ್ಥ ಮಾಡಿದ್ರು ಅವರು. ಮದುವೆ ಲಗ್ನ ಕಾರ್ಯಕ್ರಮ ತಾರೀಖು ಫಿಕ್ಸ್ ಮಾಡಿ ಇದೇ ವಾರ ಈ ತಿಂಗಳದಾಗ ಇಂದ ನೀವು ಬರ್ಬೇಕು ನಮ್ಮ ಊರಿಗೆ, ಲಗ್ನ ಮುಗಿಸ್ತೀವಿ ಅಂದ್ರು. ಎಲ್ಲಾರು ಕೂಡಿ ವಿಚಾರ ಮಾಡಾಕಳಾಗ ಹುಡುಗನಪ್ಪ ಹೇಳ್ದ, ಏನತ್ತ ನೀವು ಎಲ್ಲಾರು ಬರ್ರಿ ಕರೆಯದ, ನಮ್ಮ ಲಗ್ನಕ್ಕೆ ಮುದುಕರಿಗೆ ತರಬೇಡ್ರಿ ಅಂದವ. ಹೌದ್ ಹೌದು ಹೌದು ಅಂದ್ರೆ ವಯಸ್ಸಾಗ್ಯದ ಕುರ್ದು ಈ ಮುದುಕರಿಗೆ ತರಬಾರ್ದಂದ. ಅವ್ರಂದ್ರು ಇದೇನ್ ದೊಡ್ಡ ಮಾತಂದ್ರ ಅವರು ಮುದುಕರಿಗೆ ತರಬೇಡತ್ತಾರ. ಇರ್ಲಿಕ್ಕೆ ಒಂದು ನನ್ನ ಮೊಮ್ಮಗಳದ, ಮೊಮ್ಮಗಳ ಮದುವೆಗೆ ನಮ್ಮ ಅಪ್ಪ ಬರ್ಲಿಲ್ಲ ಅಂದ್ರೆ ಹ್ಯಾಂಗ್ ಮಾಡುದು ಅಂತೇಳಿ ಚಿಂತೆ ಮಾಡಿದ್ರು. ಆ ಮುತ್ತ ಮಗ್ಗಲಕ್ಕೆ ಕಟ್ಟಿ ಮ್ಯಾಗ ಕೂತಿದ. ಇವ್ರು ಮಾತಾಡೋದ ಕೇಳ್ದವ. ಯಾಕೆ ಚಿಂತೆ ಮಾಡ್ಲಕತ್ರಿ ಇದ್ದೇ ಒಂದು ದೊಡ್ಡದಾಗದ, ಬರ್ತೀನಿ ಲಗ್ನಕ್ಕೆ ಅಂದವ್. ಬ್ಯಾಡಪ್ಪ ನೀ ಬಂದೆ ಅಂದ್ರ ನಮ್ಮ ಮಗಳ ಮದುವೆ ಕ್ಯಾನ್ಸಲ್ ಆಗ್ತದ, ನೀ ಮನ್ಯಾಗ ಇರು ಅಂದ್ರ. ಕೇಳಿಲ್ಲ ಮುದುಕ. ನಿಮ್ಮ ಜೀಪ್ ಗಾಡಿಯಾಗ ಹಿಂದಿನ ಮಗಳ ನನಗೆ ಏನಾರ ಡಿಕ್ಕಾಗಿ ಇಟ್ಕೊಂಡು ಹೋಗಿ ಬರ್ತೀನಿ ಅಂದವ. ಆಗ ಕುತ್ಕೊಂಡು ಮುದಕ ಹೋಯ್ತು ಲಗ್ನಕ್ಕ. ಊರ್ ಮಗ್ಗಲಕ್ಕೆ ಹೋಯ್ದೆಲ್ಲ ನಿಂದ್ರಿಸಿದ್ರು. ಆಗ ಆ ಹುಡುಗನ ಅಪ್ಪ ಬಂದ. ತಿರುಗಾಡಿ ನೋಡ್ತಿದ್ದೆ ಎಲ್ಲಿ ಮುದುಕರಿಗೆ ಇದಕ್ಕರು ಬಂದವರು. ಎಲ್ಲೆಲ್ಲಿ ಮುದುಕರು ಕಾಣಿಸ್ಲಿಲ್ಲ, ಬರ್ರಿ ಲಗ್ನಕ್ಕೆ ಅಂದವ. ನಾನು ನಿನ್ನ ಮಗಳು ಮಾಡ್ತೀನಿ, ನಂದೊಂದು ಕರಾರದಂದ ಹುಡುಗನಪ್ಪ. ಏನತ್ರಿಪ್ಪ ಈ ನಮ್ಮ ಊರ್ ಮಗ್ಗಲಕ್ಕೆ ಹಳ್ಳದ, ಈ ಹಳ್ಳದ ತುಂಬಾ ಹಾಲಿನ ಹಳ್ಳ ಹರಿಸಿದ್ರೆ ಅಂದ್ರೆ ನಿಮ್ಮ ಲಗ್ನಕ್ಕೆ ನಾ ಒಪ್ಪಿಗಿದ್ದೀನಂದ. ಚಿಂತೆ ಮಾಡ್ಲಕತ್ತು ಇವು ಎಲ್ಲ ಸಣ್ಣನೆ. ಇವ್ರ ತಲೆ ನಡೆಯೋದು ಚಿಂತೆ ಮಾಡ್ಲಕತ್ತು. ಜೀಪಿನ ಸುತ್ತ ಹಾಕಿ ಮಾತಾಡಕತ್ತು. ಇದು ಜೀಪಿನ ಡಿಗ್ಗಾಗ ಹಿಂದಿನ ಗಾಡಿಯಾಗಿದ್ದು ಮುದುಕು ಮಲ್ಕೊಂಡಿತ್ತು. ಇವ ಮಾತಾಡೋದ ಕೇಳಿಸ್ತದ, ಕೈ ಪಡೆದ ಒದರ್ತಾನ, ಅವ್ರಿಗೆ ಕೇಳಿಸಲ್ದು. ಹೇಳ್ತಾರ ಅವ್ರೊಳೆ, ಏನ್ ಚಿಂತೆ ಮಾಡ್ಬೇಡ್ರಿ ಮಕ್ಕಳ, ತೆರೀರಿ ಅಂದವ. ತೆರೀರಿ, ಹಾಲಿನ ಹಳ ಹರಿಸಂದರಲ್ಲ, ನಾ ಬರ್ತೀನಿ ನಡ್ರಿ. ಮುದುಕ ಬಂದು ಹೇಳ್ತಾನ, ಮಗನ ಹಾಲಿನ ಹಳ ಹರಿಸ್ತೀನಿ, ನಿನ್ನ ಹಳದಾಗ ನೀರು ತೆಗೆದೋಗಿ ಅಂದವ. ಹಳದಾಗ ನೀರು ತೆಗಿ, ಹಾಲಿನ ಹಳ ಹರಿಸ್ತೀನಂದ. ಹಿಂಗ ಮುದುಕರು ತಲೆ ನಡೀತಾವ. ಇವ್ ಹಳಿ ಎತ್ಕೊಂಡು ತಲೆ ಹಿಂಗ ನಡೀತಾವ. ನಿಮ್ಮ ನಡೆದವ ನೋಡು. ಸಮಷ್ಟಿ ಅಲ್ಲಕ್ಕ ಸಮಷ್ಟಿ ಅಲ್ಲಕತ್ತೀರಿ. ವ್ಯಷ್ಟಿ ಅಂದ್ರೆ ಏನು? ಹೌದ್ರಪ್ಪ, ಈ ಜಗತ್ತದೊಳಗೆ ಈ ವಿಷಯಗಳನ್ನ ಹಲವಾರು ವಿಷಯಗಳನ್ನ ತಯಾರಾಗುವುದೇ ನಮ್ಮ ಭಾಗದಾಗ. ಗಡಿನಾಡ್ ಅನಿಸಿಕೊಂಡಿರ್ತಕ್ಕಂಥ ಅಂದೇವಾಡಿ ಗೈಬೀಶ್ ಅವರಲ್ಲಿ, ಅವರ ಸಿಸ್ಟಮ್ಯಾಗ ಭಾಸ್ಕರ್ ಗೌಡರಲ್ಲಿ, ನಮ್ಮ ಭಾಗದೊಳಗೆ ಈ ವಿಷಯಗಳನ್ನು ಹೊಂಟಾವ. ವ್ಯಷ್ಟಿ ಸಮವ್ಯಷ್ಟಿ ಇದು ಹೊಸ ವಿಷಯ ನೀವು ತಿಳ್ಕೊಂಡ್ರಿ. ಇದರ ಎಟ್ಟರ ಹಿಂದೆ ಮಾಡಿಬಿಟ್ಟಿವಿ ನಾವು. ವ್ಯಷ್ಟಿ ಅಂದ್ರೆ ಏನು? ಸ್ವಂತ ಒಬ್ಬನೇ ಸಾಕ್ಷಾತ್ ಪರಮಾತ್ಮನನ್ನ ಕಾಣಬೇಕು, ಅವನಿಂದ ಮೋಕ್ಷ ಪದವಿಗೆ ಹೋಗ್ಬಿಟ್ಟಬೇಕು. ಇದರಿಂದ ವ್ಯಷ್ಟಿ ಆಗಿರ್ತಕ್ಕಂಥ ವ್ಯವಹಾರಗಳು ಹಿಂಗಾಗ್ಯಾವ. ನೋಡ್ರಿ, 12ನೇ ಶತಮಾನದೊಳಗ ಕಲ್ಯಾಣ ಅನುಭವ ಮಂಟಪದೊಳಗೆ ಎಷ್ಟೋ ಮಂದಿ ಶರಣರಾಗಿ ಹೋದ್ರು. ಅಲ್ಲಮ್ಮ ಪ್ರಭುಗಳು, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಅಕ್ಕ ಮಹಾದೇವಿ, ಅಂಬಿಗರ ಚವಡನಂತ ಹಲವಾರು ಶರಣರಾಗಿ ಹೋದ್ರು. ಏನು ವ್ಯಷ್ಟಿ ಉದಾಹರಣೆ ಕೊಡುದು ಅಂತ ಕೇಳಿದ್ರೆ, ಒಮ್ಮ ಕಲ್ಯಾಣ ಅನುಭವ ಮಂಟಪದೊಳಗ ದಾಸೋಹ ಇಟ್ಟಿದ್ರು. ದಾಸೋಹದೊಳಗೆ ಏನು ಡಂಗುರು ಸಾರಿದ್ರು ಬಸವಣ್ಣರವ್ರ ಅಂತ ಕೇಳಿದ್ರ, ಈಗಿನ ಜನ ಹ್ಯಾಂಗದ, ಮುಂದಿನ ಜನ ಹ್ಯಾಂಗ ಉತ್ಪತ್ತಿ ಆಗ್ತದ ಗೊತ್ತಿಲ್ಲ. ಎಲ್ಲಾರಿಗೆ
ಲಿಂಗಾಂಗಿ ಮಾಡ್ಬೇಕು, ಎಲ್ಲಾರ ಕೊರಳೊಳಗ ಲಿಂಗ ಇರ್ಬೇಕು, ಎಲ್ಲಾರ ಹಣಿಮ್ಯಾಗ ವಿಭೂತಿ ಇರ್ಬೇಕು, ಮುಂದಿನ ಜನಕ್ಕೆ ಒಳ್ಳೆಯದೊಂದು ಮಾರ್ಗ ತೋರಿಸ್ಬೇಕಂತ ತಿಳ್ಕೊಂಡ ಬಸವಣ್ಣನವರು ಡೊಂಗರ ಸಾರಿದ್ರು. ಏನು ಡೊಂಗರ ಸಾರಿದ್ರು ಅಂತ ಕೇಳಿದ್ರೆ ಎಲ್ಲಾರ ಕೊರಳೊಳಗ ಲಿಂಗ ಹಾಕೊಂಡೇ ಬರ್ಬೇಕು. ಕಂಡಾಪಟ್ಟೆ ಜನ ಬರ್ತಿತ್ತು ಹೋಗ್ತಿತ್ತು, ಊಟ ಮಾಡ್ತಿದ್ರು, ಲಿಂಗ ಇತ್ತು, ಹಣಿಮ್ಯಾಗ ವಿಭೂತಿತ್ತು, ಹೋಗ್ತಿತ್ತು. ಅಂಬೇಗರ ಚೌಡಯ್ಯ ದ್ವಾರ ಬಾಗಿಲು ಮುಂದೆ ಹೋಗಿ ನಿಂತು ಬಿಟ್ಟ. ಅಪ್ಪ ನಾನು ಊಟ ಮಾಡ್ತೀನಿ ಅಂದವ. ಏಯ್ ಸರಿ ಅಂದ್ರೆ ಅವ್ರು ದ್ವಾರ ಪಾಲಿಕರು, ನೀನು ಕೊರಳಾಗಲಿಂಗಿಲ್ಲ, ಹಣಿ ಮೇಲೆ ವಿಭೂತಿಲ್ಲ, ಸರಿ ನೀ ಅಂದ್ರು. ಆದ್ರೂ ಕೇಳಲಿಲ್ಲ. ಒತ್ತಾಯ ಕೊಟ್ಟು ಹೋಲಕತ್ತ ಜನ ಕುಂಡ್ರಲಿಲ್ಲ. ಅವನಿಗೆ ನುಗ್ಗಿಸಿದ್ರು. ಒಂದೇ ಒಂದು ಮಾತು ಹೇಳ್ತಾನ, ಏನತ್ತ? ಈ ಜಗತ್ತಿನೊಳಗ ನಾನು ನನ್ನದು ಅಂತಕ್ಕಂಥದ್ದು ತೆಗೆದು ಹಾಕಿ ಪರಮಾತ್ಮನ ಕಾಣಬಲ್ಲೆ. ಆದ್ರೂ ಕೂಡ ಬಸವಣ್ಣನವ್ರ ಜೊತೆಗೂಡಿ ಒಂದೇ ಒಂದು ಮಾತು ಮಾತಾಡಿ ಹೋಗ್ತೀನಿ, ಊಟ ಮಾಡೋದಿಲ್ಲ ಅಂದವ. ಊಟ ಮಾಡೋದಿಲ್ಲ, ಒಂದೇ ಮಾತು ಮಾತಾಡ್ತೀನಿ. ಬಸವಣ್ಣನವರಿಗೆ ಕರೆಸಿ ಹೇಳ್ತಾನೆಪ್ಪ, ಪರಮಾತ್ಮ ಇತ್ತೇನು ನೀವು ಎಲ್ಲ ಸಮವಷ್ಟವರು ಕೂಡಿರಿ ನೋಡು, ನೀವು ಕೂಡುದು ಇರ್ಲಿ, ಅವತ್ತ ನಾವೆಷ್ಟೇ ಏನು ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಈ ಜಗತ್ತಿನೊಳಗೆ ಇವ್ರ್ಯಾರ ಅಂತರಂಗದ ಬಹಿರಂಗದೊಳಗ ಕಟ್ಕೊಂಡ ನೋಡು ಲಿಂಗ. ಈ ಲಿಂಗ ಬಹಿರಂಗದೊಳಗದ. ನಿನಗೆ ಸಾಕ್ಷಾತ್ ಲಿಂಗ ಬೇಕಂದ್ರೆ ಎದಿ ಹರಿಸಿ, ಎದಿ ಒಳಗ ಆತ್ಮಲಿಂಗ ತೋರಿಸಿ ಅವ ವ್ಯಷ್ಟಿಯಾಗಿ ಹೋಗ್ಯಾನ ಅಂತಕ್ಕಂಥ ಮಾತು ಹೇಳುದಿಲ್ಲಿ. ಉದಾಹರಣೆ ಹಿಂಗದ. ನೀವು ಹೇಳಿದ್ರಿ, ಬಹಳ ಚಂದ ಮಾತಾಡ್ತೀರಿ ನೀವು. ನಮ್ಮ ಜೋಡಿ ಆಗಂಗಿಲ್ಲ, ನೀನು ಜೋಡಿ ನಾಯಕ ಆಗ್ಲಿಕ್ಕೆ ಹೋಲಿ, ಬರೇ ನನ್ನ ಕೈ ಹಿಡಿದು ನಿನ್ ಜಗ್ಗಿ ತಾಕತ್ ತೋರಿಸಿ. ನಿಮ್ ಜೋಡಿಯವ್ರಿ ನನ್ ಜೋಡಿ ನೀ ಮೊದಲೇ ಆಗಂಗಿಲ್ಲ. ನನಗೆ ಸ್ಟೇಜಿನ ಮೇಲೆ ಬರೇ ಇಲ್ಲಿ ಸರಸಿ ಒಯ್ದೆ ಅಂದ್ರೆ ನೀ ನನ್ನ ಜೋಡಿ ಇಲ್ಲ. ನೀನು ಮೈಯಾಗ ತಾಕತ್ತಿಲ್ಲ, ತಲೆಗರಿ ಬಿಡು. ಇರ್ಲಿ. ಇನ್ನ ಬಹಳ ವಿಷಯ ಮಾರ್ಮಿಕವಾಗಿ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು. ಏನಪ್ಪ ಪ್ರಶ್ನೆ? ಸಿದ್ಧಟಗಿಯನ್ನ ಹಾಲ ಮತ್ತದೊಳಗ ಮನ್ಯ ಮಾಲಿಂಗರಾಯ ಶ್ರೀ ಗುರು ಬೀರದೇವರಲ್ಲಿ ಏನೇನ ಪವಾಡಗಳನ್ನ ಮಾಡ್ಕೋತ ಬಂದ. ಶ್ರೀ ಗುರು ಬೀರದೇವರು ಎಂತಾವ ಅಂತ ಕೇಳಿದ್ರೆ ಅಲ್ಲದವಗರ ದೇವರ ಸ್ವಾಮಘಾತಕ ದೇವರ ಜೀವಕ ಮುನಿ ದೇವರ ಹರಿವೆ ಹಾವಿನ ಗಂಡ, ಉರಿವೆ ಕಿಚ್ಚಿನ ಗಂಡ, ಶೀಘ್ರ ಚಿತ್ತ ಗಾಜಿಕೋರಗ ಆರೋಗ್ಯಕ್ಕಿದ್ದ ಬೀರದೇವರಲ್ಲಿ ಮನ್ಯ ಮಾಲಿಂಗರ ದುಡ್ಕೊಂಡನ. ಹ್ಯಾಂಗ ದುಡ್ಕೊಂಡಂತೆ ಕೇಳಿದ್ರ ಹೆಂಗ್ರಿಪ್ಪ? ಮೊಸರ ಕಡಿಯಲು ಬೆಣ್ಣಿ ಎಸೆದ ಬರುವಂತಿದ್ದು, ಮೊಸರ ಕಡಿಯಲು ಬೆಣ್ಣಿ ಎಸೆದ ಬರುವಂತಿದ್ದು, ಹಸುನುಳ್ಳ ಗುರುವಿಗೆರಗಿದ್ರೆ ಮೋಕ್ಷ ಸಿಗುವುದು ಅನ್ನುವಂತೆ ತನ್ನ ಶರೀರನ್ನ ಗುರುವಿನ ಪಾದದಲ್ಲಿ ಇಟ್ಟು ದುಡ್ಕೊಂಡಿರ್ತಕ್ಕಂತ ಶರಣ ಯಾರಂತ ಕೇಳಿದ್ರೆ ಮನ್ಯ ಮಾಳಿಗ್ರ ಅಂತ ಸಿದ್ಧಾಟಿಗೆ ಒಳಗೆ ವಿಷಯ ಮಾತಾಡಾರ. ಅವ್ರಿಗೆ ಏನು ಮಾತಾಡಾರಂತ ಕೇಳಿದ್ರ ಏನ್ರಿಪ್ಪ ವಿಷಯ? ಒಂದು ಊರೊಳಗ ಬೀರದೇವರ ಗುಡಿ ಮುಂದ ಮರಿ ಕೊಯ್ತಾರ. ಮರಿ ಕೊಯ್ತಾರ. ಆದ್ರ ಆ ವಾಲದ ಧುಂದದೊಳಗ ಆ ಮರಿ ದಂಡ ಮತ್ತು ಚಂಡ ಎದ್ದು ಕುಣಿತಾವ. ಇದು ಸದ್ಯ ಎಲ್ಲಿ ಅಂತಕ್ಕಂಥ ವಿಷಯ ಸಿದ್ಧಟಿಗೆ ಒಳಗೆ ಕೇಳ್ಯಾನ ಹುಡುಗ. ಸಿದ್ಧಟಿಗೆ ಒಳಗೆ ಕೇಳ್ಯಾನ. ಸಂತೋಷದ ನೋಡ್ರಿ, ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಂಚನಾಳ ಗ್ರಾಮದೊಳಗ ಈಗ ಸದ್ಯ ಅಲ್ಲಿ ಈ ಪವಾಡ ಆಗ್ತದ. ಅಷ್ಟೇ ಅಲ್ಲ, ಬೀರದೇವರ ಗುಡಿ ಮುಂದೆ ಟೇರಿಲ್ಲ, ಆ ಊರಾಗ ಬೀರದೇವರ ಜಾತ್ರೆಯಾಗ ಟೇರ್ನು ಎಳಿತದ. ಇದು ನಮ್ಮ ಸಿದ್ಧಾಟಿಗೆ ಒಳಗಿರ್ತಕ್ಕಂಥ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇದು ನೇರವಾಗಿ ಉತ್ತರ ಕೊಟ್ಟೇವಿ. ಇದು ಅಲ್ಲ ಅಂದ್ರೆ ಸುಮ್ಮ ಅಲ್ಲ. ನೀ ಆಧಾರ ಹಚ್ಚಿ ಸಿದ್ಧಟಿಗೆ ಒಳಗೆ ಹೇಳ್ತಿ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಟುಕೊಂಡು ನಿಮ್ಮಟ್ಟು ಬಹಳ ಅದರಿ ದೈವಕ್ಕೆ ವಚ್ಚಾಗಿ ಬಿಡ್ರ ಅನ್ನೋ ತನಕ ಮಾತಾಡೋರು ನಾವ ಅಲ್ಲ. ಅದಕ್ಕೆ ನಿನಗೆ ಇನ್ನೊಂದು ಮಾತ, ನನ್ನ ಜೋಡಿ ಅಲ್ಲ ಅಂದ್ರಿ ಅವ, ನಿನಗ ನಾನಂತದ ಬಂದದ. ಅದಕ್ಕೆ ಹೇಳ್ಯಾರ ಜ್ಞಾನಿಗಳು, ನಾನು ಎಂದು ಗರ್ವದಲ್ಲಿ ಮೆರೆಯಿದಿರಿ, ನೀನೆಂದು ಶಿರಬಾಬು ಗುರುವಿಗೆ, ನಾನೆಂದು ರಾವಣನು ಹಸಿರುಗಳಿದ, ಅವನ ತಮ್ಮ ಬಿಭೀಷಣ ನೀನೆ ಎಂದು ಲಂಕ್ಯದಳು ಚಿರಜೀವಿಯಾದನಯ್ಯ ಚೆನ್ನಮಲ್ಲಿಕಾರ್ಜುನ ತಿಳಿರ ಅಕ್ಕಮಾದೇವಿ. ಯಾರು ಉಳಿದಿಲ್ಲ ನನ್ನ ಮುಂದೆ, ಯಾರು ಅನ್ನೋರು ಯಾರು ಉಳಿದಿಲ್ಲ. ಅನ್ನೋದು ಕಲಿ 4 ದಿನ ಬಾಳತಿ.
ನೀ ಅನ್ನೋದು ಕಲಿ. ನೀ ಒಂದ್ 4 ದಿನ ಹಿನ ಕಲಾವತ್ತಾಗಿ ಬೆಳಿತಿ. ನಾನೇ ಹೆಚ್ಚಿಗಿದ್ದ ನನ್ನ ಜೋಡಿ ನೀವು ಯಾರು ಇಲ್ಲ ಅಂದ್ರೆ ನೀ ಇಲ್ಲೇ ಉಳವದಿ. ನೀ ಮುಂದೆ ಹೋಗಲ್ಲ ಅಂತಕ್ಕಂಥ ಮಾತು ಹೇಳಿ ಇನ್ನೊಂದು ಪ್ರಶ್ನೆ ನಾವು ಸಿದ್ದೊಟ್ಟಿಗೆ ಒಳಗೆ ಕೇಳ್ಬೇಕಾಗತ್ತಮ್ಮ. ಹೌದ್ರಿಪ್ಪ ಹೌದು. ಏನತ್ತೆ ಕೇಳಿದ್ರ ಏನ್ರಿಪ್ಪ ಪ್ರಶ್ನೆ? ಶಿವಯೋಗಿ ಅಮೋಘ ಸಿದ್ದೇಶ್ವರ ಕೈಲಾಸದೊಳಗ ಗುರುಸೇವೆಯನ್ನ ಮಾಡದ. ಹೌದು. ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಕಂಠ ಮಳಿಕಿಲಿ ಬೆಳಕಿಲಿ ಬಜ್ಜಿಗೆ ತೊಟ್ಟಲ ಬಡವಗ ಭಾಗ್ಯ ಮಕ್ಕಳಿಗೆ ಬಡತನ ಸಂಗಟ ಗುರುವಿನ ಕರ್ಕೊಂಡು ನಂದಿನ ಕರ್ಕೊಂಡು ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದೊಳಗ ತಾನವಾಸಾಗ್ಯಾನ. ಮಾಯನಾದಂತ ಮಕನಾಪುರದೊಳಗ ಗುರುಗೌರಿ ಸೋಮಲಿಂಗನಿಟ್ಟಾನ. ಮರ್ತ್ಯಲೋಕದೊಳಗ ನರೋತ್ಯ ನಾಗರಾಜಗೌಡನ ಮಗಳ ಪದ್ಮಾವತಿನ ಲಗ್ನ ಆಗಿ 4 ಮಂದಿ ಮಕ್ಕಳು, 3 ಪುಣ್ಯದ ಮಕ್ಕಳು. ಹಿಂಗ ಅಂಶದ ಮುತ್ತನ ಪವಾಡ ಬೆಳಕೋತ ಬಂದಾದ. ನನಗೆ ಇಲ್ಲೇ ಕೇಳೋದಂತ ಕೇಳಿದ್ರ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಸರ್ವ ಸಾಹಿತ್ಯನ ಪಡ್ಕೊಂಡು ಬಂದಿರತಕ್ಕಂತ ಅಂಶದ ಮುತ್ಯ ಮುಮ್ಮ್ಯಾಟ ಗುಡದಗತ್ತ ಇಳ್ಕೊಂಡಾನ. ಅರಕೇರಿ ಅರಮನೆ ಒಳಗ ಪದ್ಮಾವತಿನ ಇಟ್ಟಾನ. ಎಲ್ಲ ತಂದಿರ್ತಕ್ಕಂಥ ಸಾಹಿತ್ಯ ತನ್ನ ಬಳಿ ಇಟ್ಟುಕೊಳ್ಳಾರದೆ ಪ್ರಸಾದ ಗಂಟ ಅರಕೇರಿ ಅರಮನೆ ಒಳಗೆ ಇಡಬೇಕಾಗಿದ್ರೆ ಇದಕ್ಕೆ ಮೂಲ ಕಾರಣ ಏನು? ಅರಕೇರಿ ಅರಮನೆ ಒಳಗ ಪ್ರಸಾದ ಗಂಟ ತಾತಂದಾನ, ಹೋಮದ ಕಂಬಳಿ ತಾತಂದಾನ, ನೇಮದ ಬೆತ್ತ ತಾತಂದಾನ. ತಂದಿರ್ತಕ್ಕಂಥ ವಸ್ತುಗಳನ್ನ ತನ್ನ ಬಳಿ ಇಡ್ಲಾರದೆ ಪ್ರಸಾದ ಗಂಟನೆ ಅಲ್ಲಿ ಅರಕೇರಿ ಅರಮನೆ ಒಳಗೆ ಇಡಬೇಕಾಗಿದ್ರೆ ಇದಕ್ಕೆ ಮೂಲ ಹಿನ್ನೆಲೆ ಕಾರಣ ಏನದ ಅಂತಕ್ಕಂಥ ಒಂದು ಮಾತು ಕೇಳಿ ಬಹಳಷ್ಟು ಮಾತನಾಡಲಾರದೆ ದೈವಕ್ಕೆ ವಜ್ಜಾಗಲಾರದೆ ಒಂದ ಸತ್ಯಸುಂದರವಾಗಿರ್ತಕ್ಕಂಥ ಖ್ಯಾಲಿ ಹಾಡಿ. ಯಾಕಂದ್ರ ನಾವು ನಮ್ಮವರು ನಾವು ಹಂಗೆ ಹಾಡ್ಕೋತ ಬಂದೀವಿ. ಅದೇ ಹೆಚ್ಚಿಗೆ ನಾವು ಮತ್ತು ನೀವು ಕೂಡಿಕೊಂಡು ಕೇಳೋಣ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡು ಖ್ಯಾಲಿ ಹಾಡಿ ಮಾಡಿಕೊಡೋಣ. ಪ್ರಶ್ನೆ ಕೇಳಿಲ್ಲ, ಅವ್ರ ಚರಿತ್ರೆ ಹೇಳ್ಯಾರ. ಇಲ್ಲ, ಶಿವನ ಮಗಳು ಶ್ರೀಲಾಯ ಒಂದು ಚರಿತ್ರೆ ಹೇಳಿದಾರ. ಅವರು ಚರಿತ್ರೆ ಹೇಳಿ ತಾಯಿ ವರ್ಣನ ಮಾಡ್ಯಾರ. ಇರ್ಲಿ, ಸಂತೋಷದ. ಆಕಿ ಶಿವನ ಮಗಳು ಶ್ರೀಲಾಯವ್ವ ತಾನು ಮಹಾಲಿಂಗರಾಯನ ಭಕ್ತಿ ನೋಡುಗೋಸ್ಕರವಾಗಿ ಮರ್ತಕ್ಕೆ ಬಂದು ಮಹಾಲಿಂಗರಾಯ 1 ಅಲ್ಲ 2 ಅಲ್ಲ 3 ದಿವಸ ಪರ್ಯಂತರವಾಗಿ ಹುಡುಕಿ ಆಸತ್ತು ತಾನೇ ಶೀಲವಂತಿ ದೇವಿ ಇಲ್ಲಿ ಶಿರಡೋಣದೊಳಗ ವಾಸವಾಗಿ ಮುಂದೆ ಹಲವಾರು ಪವಾಡಗಳನ್ನು ಮಾಡಿರತಕ್ಕಂಥ ಕಥಿನಿ ಹೇಳ್ಯಾರ ಅಂತಕ್ಕಂಥ ಮಾತು ಹೇಳಿ ಖ್ಯಾಲಿ ಹಾಡಿ ಪಾಡಿ ಕೊಡೋಣ ಅವ್ರಿಗೆ.